ಆಸೆ ಅವಕಾಶಗಳು ಕನೆಕ್ಟ್ ಆದಾಗ್ಲೇ ಸಿನಿಮಾದಲ್ಲಿ ಮ್ಯಾಜಿಕ್ಗಳು ಉಂಟಾಗೋದು. ಆ ಮ್ಯಾಜಿಕ್‌ನ ಒಂದು ಒತ್ತಾಸೆಯ ಮೇರೆಗೇನೆ ಈ ಶುಕ್ರವಾರ ವೀರಕಂಬಳ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಒಂದು ಹೊಸ ಅವಕಾಶವನ್ನ ಸೃಷ್ಟಿಸ್ಕೊಂಡಿರುವಂತ ಖುಷಿಯಲ್ಲಿ ನಟಿ ದಿವ್ಯಾ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ದಿವ್ಯಾ ಅವರೇ, ಒಂದು ಅವಕಾಶದ ಬಗ್ಗೆ ಹೇಳ್ತಾ ಇದ್ದೆ ಇಂಟ್ರಡಕ್ಷನ್ ಅಲ್ಲಿ. ಒಂದು ಅವಕಾಶಕ್ಕೋಸ್ಕರ ಒಬ್ಬ ಕಲಾವಿದ ತುಂಬಾ ವರ್ಷಗಳು ಕಷ್ಟಪಟ್ಟಿರ್ತಾನೆ. ಅವನ ಸ್ಟ್ರಗಲ್ ಆತನಿಗೆ ಗೊತ್ತಿರುತ್ತೆ. ಇಂಥ ದೊಡ್ಡ ಪ್ರಾಜೆಕ್ಟ್ ನ ಭಾಗವಾಗಿರೋ ಖುಷಿ ನಿಮಗೆ ಮೊದಲನೇದಾಗಿ ಹೇಗ್ ಕಾಣಿಸ್ತು ಒಬ್ಬ ನಟಿಯಾಗಿ? ನನಗೆ ಯಾವಾಗ ಇಂಥ ದೊಡ್ಡ ಡೈರೆಕ್ಟರ್ ನನ್ನನ್ನ ನಾಯಕಿ ನಟಿಯಾಗಿ ಕೇಳ್ಕೊಂಡ್ ಬಂದ್ರಲ್ಲ, ಅವಾಗ್ಲೇ ಆಕ್ಚುಲಿ ಫಸ್ಟ್ ತುಂಬಾ ದೊಡ್ಡ ಖುಷಿ ಆಗಿದ್ದು. ಯಾಕೆಂದ್ರೆ ನಾನು ಅನ್ಕೊಂಡೇ ಇಲ್ಲ ನಾನು ಮೂವಿನಲ್ಲಿ ಮಾಡ್ತೀನಿ ಅಂತ ಹೇಳಿ. ಸೊ ನಾನು ಇಷ್ಟು ವರ್ಷದಿಂದ ಅದು ನನಗೆ ಸಿಕ್ಕಿದ್ ಹೇಗೆ, ನನ್ಗೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಅವ್ರು ನನ್ನ ನೋಡಿ ಆಯ್ಕೆ ಮಾಡಿದ್ದು. ಹಾಗಾಗಿ ಇಷ್ಟು ವರ್ಷದಿಂದ ನಾನ್ ಪಟ್ಟಿರೋ ಶ್ರಮ, ಡಾನ್ಸ್ ನನ್ಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಇಷ್ಟು ವರ್ಷದಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರೋದೇನಿಲ್ಲ, ಅದನ್ನೇ ನಾನು ಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದ್ರ ಶ್ರಮದಿಂದ ನಾನಿವತ್ತು ಒಂದು ಇಂಥ ದೊಡ್ಡ ಲೆಜೆಂಡರಿ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದಾಗ ಅದು ಬಿಯಾಂಡ್ ವರ್ಡ್ಸ್, ಹೇಳಕ್ಕಾಗಲ್ಲ, ಅಷ್ಟು ತುಂಬಾ ಖುಷಿಯಾಗಿದೆ. ಮತ್ತೆ ಇಂಥ ಒಳ್ಳೆ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ದೆ ನಾನು ಯಾವ ಚಾಯ್ಸ್ ತಗೊಂಡನಲ್ಲ, ಇಲ್ಲ ಮಾಡ್ಬೇಕು ಅಂತ ಹೇಳಿ ನಮ್ ಗುರುಗಳೆಲ್ಲ ಹೇಳಿದ್ರು ಹೀಗಿದೆ ಅಂತ ಹೇಳಿ. ಸೊ ಅದನ್ನ ಯಾವ ವರ್ಡ್ಸ್ ನಲ್ಲೂ ನಾನು ಹೇಳ್ದಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ತಿಲ್ಲ, ನಂಗೆ ಅಷ್ಟು ಖುಷಿಯಾಗಿದ್ದೀನಿ ನಾನು. ಮತ್ತಿನ್ನೇನು ಹೇಳಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೇಳಿ. ರಾಜೇಂದ್ರ ಸಿಂಗ್ ಬಾಬು ಸರ್ನ ಒಂದ್ಸಲ ಇಂಟರ್ವ್ಯೂ ಮಾಡೋವಾಗ ನಾನು ಒಂದ್ ಮಾತು ಹೇಳಿದ್ದೆ, ಸರ್ ನಿಮ್ಮ ಸಿನಿಮಾಗಳು ಕೆಲವು ರಿಲೀಸ್ ಆಗೋವಾಗ ನಾವಿನ್ನೂ ಹುಟ್ಟೇ ಇರ್ಲಿಲ್ಲ ಅಂತ ಲೆಜೆಂಡ್ರಿ ಇಮ್ಯಾಜಿನೇಷನ್ ರಾಜೇಂದ್ರ ಸಿಂಗ್ ಬಾಬು ಸರ್ದು. ಅವರ ಸಿನಿಮಾಗಳನ್ನ ನೋಡಿದ ನೆನಪು ಶೇರ್ ಮಾಡ್ಕೋಬೋದಾ ನೀವು? ನಾನು ಆ ಮುತ್ತಿನ ಹಾರ ನೋಡಿದ್ದೆ. ಸೊ ಅಂದ್ರೆ ನಾನ್ ಹುಟ್ಟಿ ಎಷ್ಟೋ ವರ್ಷ ಆದ್ಮೇಲೆ ನಾನು ನೋಡಿದ್ದು. ಸೊ ಅದನ್ನ ನೋಡ್ದಾಗ್ಲೂನು ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅಷ್ಟು ಮರಳ್ಗಾಡ್ನಲ್ಲಿ ಅವ್ರು ಹೋಗಿ ತೆಗಿಬೇಕಾರೆ ಅವ್ರದ್ದು ಟೀಮಿನ ಎಫರ್ಟ್ ಏನಿತ್ತು, ಅವ್ರದ್ದು ಎಫರ್ಟ್ ಏನಿತ್ತು, ಅದೇ ರೀತಿ ಆರ್ಟಿಸ್ಟ್ಗಳು ಅವ್ರು ಯಾವ ರೀತಿ ಎಫರ್ಟ್ ಹಾಕಿದ್ರು, ಅದಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನ ಶ್ರಮ ಹೇಗಿರ್ಬೇಕು ಅಂತಂದ್ರೆ ಅದನ್ನ ನೋಡ್ಬೇಕಾದ್ರೆ ಅವ್ರಿಗೆ ಶ್ರಮ ಅಂತ ಅನ್ನಿಸ್ಬಾರ್ದು. ಆದ್ರೆ ಆ ಶ್ರಮ ಪಟ್ಟಿರೋದ್ರಿಂದ ಅದು ಮುಂದೆ ಬರೋ ಏನ್ ಸೀನ್ಸ್ ಇದಾವಲ್ಲ, ಅದು ತುಂಬಾ ಖುಷಿಯನ್ನ ಕೊಡುತ್ತೆ. ನಮಗೊಬ್ರಿಗೆ ಅಲ್ಲ, ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗೇ ಆಗುತ್ತೆ. ಅದನ್ನ ನೋಡ್ದಾಗ ಬೇರೆಯವರು ಎಷ್ಟು ಖುಷಿ ಪಡ್ತಾರಲ್ಲ, ಅದ್ರಿಂದ ನಮ್ಮ ಖುಷಿ ಇನ್ನೂ ಇಮ್ಮಡಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹಾಗಾಗಿ ಅವರ ಮೂವೀಸ್ ಅನ್ನ ನಾನು ನೋಡಿದಾಗ ಅದನ್ನ ಒಂದೇ ಅಲ್ಲದೆ ನಮ್ಮ ಅರ್ಜುನ್ ಸರ್ಜಾ ಸರ್ ಅವ್ರದ್ದು ಮೂವಿ, ಅವ್ರ ಫಸ್ಟ್ ಟೈಮ್ ಅವ್ರು ಇಂಟ್ರೊಡ್ಯೂಸ್ ಆದಾಗ ಆ ಮೂವಿ ನೋಡಿದಾಗ ನನಗೆ ಎಷ್ಟು ಒಂದು ಮಕ್ಕಳನ್ನೇ ಇಟ್ಕೊಂಡು ಕತೆ ಮಾಡಿದಾಗ ಅವ್ರಿಗೆ ಎಷ್ಟು ತರದ ಕಷ್ಟಗಳು ಬಂದಿರ್ಬೋದು ಆ ಮಕ್ಳ ಹತ್ರ ಆ ಕೆಲಸ ಮಾಡ್ಸಕ್ಕೆ. ಈಗ ನಾರ್ಮಲಿ ಯಾವ್ದಾದ್ರು ಒಂದ್ ಸಣ್ಣ ಮಗುಗೆನೆ ನಾವು ಒಂದು ತಟ್ಟೆ ಅಲ್ಲಿಡು, ಇಲ್ಲ ಒಂದು ಪೆನ್ಸಿಲ್ ಈ ರೀತಿ ಹಿಡ್ಕೊಂಡ್ರೆ ಮಕ್ಳು ಈಗ ಕೇಳೋದಿಲ್ಲ. ಅಂಥದ್ರಲ್ಲಿ ಅವ್ರು ಅಷ್ಟು ಚಂದ ಮಾಡಿ ಮೂವಿಯನ್ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಅಂತ ಲೆಜೆಂಡ್ರಿ ಇದರಲ್ಲಿ ನಾನ್ ಕಲಿಯಕ್ ಇನ್ನೆಷ್ಟು ಸಿಕ್ತಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಹಾಗಾಗಿ ಅವ್ರ ಮೂವಿ ನೋಡ್ದಾಗೆಲ್ಲ ಪ್ರತಿ ಸಲ ಏನಾದ್ರು ಒಂದು ಹೊಸದ್ ಕಲ್ತಿರೋದೇ ಆಗಿದೆ ನಾನು. ಅಂಥದ್ರಲ್ಲಿ ಇಂಥ ಆಪರ್ಚುನಿಟಿ ಸಿಕ್ಕಿರೋದು ನಂಗೆ ತುಂಬಾ ಖುಷಿ ಆಗಿದೆ. ಈ ರಂಗಭೂಮಿ ಕಲಾವಿದರಿಗೆ, ನೃತ್ಯ ಪಟುಗಳಿಗೆ ಆಂಗಿಕಾಭಿನಯ ಅನ್ನೋದು ತುಂಬಾ ಸುಲಭವಾಗಿ ಒದಗ್ ಬಂದಿರುತ್ತೆ. ಅದು ಸಿನಿಮಾಗೆ ಕನ್ವರ್ಟ್ ಹೇಗಾಗತ್ತೆ? ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತು ಆ ಅಂಶಗಳು? ನನಗೆ ಡಾನ್ಸ್ ಅಲ್ಲಿ ನೀವು ಹೇಳ್ದಂಗೆ ಆಂಗಿಕಾಭಿನಯ ಮತ್ತೆ ವಾಚಿಕ ಯಾವ್ದೇ ಇದ್ರೂನು ನಾವು ಡಾನ್ಸ್ ಮಾಡ್ಬೇಕಾದ್ರೆ ನಾವು ಬರೀ ಒಂದು ಇಮ್ಯಾಜಿನರಿ ಪರ್ಸನ್ ತರ ಅನ್ಕೊಂಡು ನಾವು ಮಾಡೋದು ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದ್ರೆ ನಾವು ನಮ್ ಮುಂದೆ ಯಾರು ಇರಲ್ಲ, ಬಟ್ ನಾವ್ ಅಲ್ಲಿ ಇದಾರೆ ಅಂತ ಹೇಳ್ಕೊಂಡ್ ಮಾಡ್ಬೇಕು. ಬಟ್ ಇಲ್ಲಿ ಮೂವಿನಲ್ಲಿ ನಮ್ ಮುಂದೆನೆ ಜನ ಇರೋದ್ರಿಂದ ನನಗೆ ನಾನ್ ಡಾನ್ಸ್ ಮಾಡ್ಬೇಕಾದ್ರೆ ಇದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ ಮಾಡೋದಿಕ್ಕೂ ಇಲ್ಲಿ ಡೈರೆಕ್ಟ್ ಆಗಿರೋದಕ್ಕೆ ಕನೆಕ್ಟಿವಿಟಿ ಜಾಸ್ತಿ ಬೇಗ ಸಿಕ್ತು. ಸೊ ಇವಾಗ ಇಮ್ಯಾಜಿನ್ ಮಾಡ್ಬೇಕಾದ್ರೆ ನಾವು ಇಲ್ಲಿದ್ದಾರೆ ಅಂತ ಹೇಳಕ್ಕೂ ಅವ್ರನ್ನ ನಾವು ನೋಡ್ಬೇಕಾದ್ರೆ ಸ್ವಲ್ಪ ದೂರ ನೋಡಬಹುದು. ಸೊ ನಾನ್ ಕನೆಕ್ಟ್ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಡಾನ್ಸ್ ಅಲ್ಲಿ ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೆ. ಸೊ ಅದೇ ರೀತಿ ನಾನು ಅದನ್ನ ಏನಾದ್ರು ಮೂವಿಗೆ ಅಂತ ನೋಡಿದಾಗ ಆಕ್ಟ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇಲ್ಲಿದ್ದಾರೆ ಅಂದ್ರೆ ಇಲ್ಲೇ ಇದ್ದಾರೆ. ಸೊ ನಮಗೆ ನೀಟಾಗಿ ಕನೆಕ್ಟಿವಿಟಿ ಸಿಕ್ಕೋದ್ರಿಂದ ಎಮೋಷನ್ಸ್ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಅದ್ ನಂಗೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ತೀನಿ. ಒಬ್ಬ ವ್ಯೂವರ್ ಆಗಿ ನೋಡೋದಾದ್ರೆ, ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯನ್ ಅಪ್ರೋಚ್ ಇರೋ ಸಿನಿಮಾಗಳು ಬರ್ತಾ ಇದೆ. ಇಂಥ ಸಿನಿಮಾಗಳಿಗೆ ನಾವು ಕತೆ ಏನನ್ನ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಒಂದು ಇಂಡಿಪೆಂಡೆನ್ಸಿ ಓಪನ್ ಆಗಿದೆ, ಮುಂಚೆ ಇರಲಿಲ್ಲ. ಈ ಸಿನಿಮಾಗಳನ್ನ ಹೇಗ್ ನೋಡ್ತೀರಾ ನೀವು ವ್ಯೂವರ್ ಆಗಿ? ಅಂದ್ರೆ ಯಾವ ರೀತಿ ರೀಚ್ ಆಗ್ಬೋದು ಇಂಥ ನಮ್ಮ ನೆಲದ ಸೊಗಡಿನ ಕತೆಗಳು?
ಈಗ ಕಾಂತಾರನೇ ತಗೊಂಡ್ರೆ ಅದು ಪ್ಯಾನ್ ಇಂಡಿಯಾ ಆಗಿ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಾನೇನ್ ಅನ್ಕೊಳ್ತೀನಿ ಅಂತಂದ್ರೆ, ಒಂದು ವ್ಯೂವರ್ ಆಗಿ ನಮಗೆ ಒಂದು ಕಂಟೆಂಟ್ ಮೇಲೆ ನಾವು ಸ್ವಲ್ಪ ಗಮನ ಕೊಡ್ಬೇಕು. ಯಾಕೆ ಅಂತಂದ್ರೆ ನಾವು ಯಾವಾಗ್ಲೂ ಹೇಳ್ಕೊಳ್ತೀವಿ ಖುಷಿಯಲ್ಲಿ, ನಾವು ಭಾರತೀಯರು, ನಮಗೆ ಎಷ್ಟು ತರ ಕಲ್ಚರ್ ಇದೆ, ಎಷ್ಟು ತರ ಟ್ರೆಡಿಷನ್ಸ್ ಇದೆ ಅಂತ ಹೇಳಿ. ಸೊ ನಾವು ಅದೆಲ್ಲ ಇದೆ ಅಂತ ನಾವು ಖುಷಿ ಪಟ್ರುನು ನಮಗೆ ಅದ್ರಲ್ಲಿ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತೇ ಇಲ್ಲ. ಸೊ ಒಬ್ಬ ವ್ಯೂವರ್ ಆಗಿ ಐ ಥಿಂಕ್ ಐ ನೀಡ್ ಟು ಹ್ಯಾವ್ ದ ಕ್ಯೂರಿಯಾಸಿಟಿ. ಯಾವ್ದ್ಯಾವ್ದು ಏನೇನಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಅದು ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಒಬ್ಬ ವ್ಯೂವರ್ ಆಗಿ ಐ ನೀಡ್ ಟು ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಫಸ್ಟ್. ಸೊ ಮೂವಿ ಮಾಡ್ಬೇಕಾದ್ರೂ ಸಹ ನಾನು ಅದ್ ಕಲಿಬೇಕಾದ್ರೆ ಒಂದು ಕ್ಯೂರಿಯಾಸಿಟಿಯಿಂದ ಇದೇನಾಗತ್ತೆ ಅಂತ ಹೇಳಿ ಕ್ಯೂರಿಯಾಸಿಟಿ ಇದ್ದಿದ್ರಿಂದ ನನಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಲ್ಲ ಸುಲಭ ಆಯ್ತು. ಇಲ್ಲ ಅಂದಿದ್ರೆ ಅದಷ್ಟು ಚೆನ್ನಾಗಿ ಮೂಡ್ ಬರ್ತಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಸೊ ಅದು ಕ್ಯೂರಿಯಾಸಿಟಿ ಇಸ್ ದ ಮೇನ್ ಥಿಂಗ್. ಸೊ ಒಬ್ಬ ವ್ಯೂವರ್ ಆಗಿ ಯು ನೀಡ್ ಟು ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಕೊನೆಯದಾಗಿ ಶುಕ್ರವಾರ ಸಿನಿಮಾ ತೆರೆಗೆ ಬರ್ತಾ ಇದೆ. ಆಡಿಯನ್ಸು ಚಿತ್ರಮಂದಿರಕ್ಕೆ ಬರೋದಾ ಬೇಡವಾ ಅನ್ನೋಂಥ ಒಂದು ಥಿಂಕಿಂಗ್ ಕೂಡ ಇದೆ. ನಾವು ನೋಡ್ತಾ ಇರ್ತೀವಿ ಏನೇನೆಲ್ಲ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ. ಒಂದು ಮೇನ್ ಫ್ಯಾಕ್ಟರ್ ಅನ್ನೋದು ಬೇಕಾಗಿರುತ್ತೆ. ಅದು ಮೌತ್ ಪಬ್ಲಿಸಿಟಿ ಆಗಿರ್ಬೋದು, ಕಂಟೆಂಟ್ ಇಷ್ಟ ಆಗಿರ್ಬೋದು, ಟ್ರೇಲರ್ ನೋಡಾದ್ಮೇಲೆ ಅನ್ನಿಸ್ಬೋದು ಕೆಲವ್ರಿಗೆ ನಾನು ಹೋಗಿ ಸಿನಿಮಾ ನೋಡಬೇಕು ಅಂತ. ಇದ್ರದ್ದು ಮೇನ್ ಕೀ ಏನಾಗಿರುತ್ತೆ ನಿಮ್ ಪ್ರಕಾರ? ನನ್ನ ಪ್ರಕಾರ ಇದರ ಮೇನ್ ಕೀ ನಮ್ಮ ಕಲ್ಚರ್. ಸೊ ಯಾಕೆ ಅಂತಂದ್ರೆ ನಮ್ಮ ಕಲ್ಚರ್ ಬಗ್ಗೆ ನಮಗೆ ಎಷ್ಟೊಂದು ಗೊತ್ತೇ ಇಲ್ಲ. ಈಗ ನಾನೇ ಹೇಳೋದಾದ್ರೆ ನಂಗೆ ಕಂಬಳದ ಬಗ್ಗೆ ನಂಗೆ ತುಂಬಾ ಗೊತ್ತಿರ್ಲಿಲ್ಲ. ಈ ಮೂವಿ ಮಾಡ್ತಾ ಮಾಡ್ತಾ ನಾನು ಕಂಬಳ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋದೆ. ಅದೇ ರೀತಿ ನಾಡಿನ ಜನರು ಎಷ್ಟೊಂದ್ ಜನರಿಗೆ ಕಂಬಳ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಮೇನ್ ಕೀ ಏನಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ತಿಳ್ಕೊಳ್ಬೇಕು, ಅದು ತುಂಬಾ ಅತ್ಯವಶ್ಯಕ. ಹಾಗಾಗಿ ಈ ಮೂವಿನಲ್ಲಿ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನ ತಿಳ್ಕೊಳ್ಳೋಕೋಸ್ಕರ ಒಂದು ಪಾಯಿಂಟ್ ಹೋಗ್ಬೇಕು. ಇನ್ನೊಂದೇನಂದ್ರೆ ಇಡೀ ಟೀಮ್ ಒಂದು ಮೂವಿಯನ್ನ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಹಾಕ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥದ್ದು. ಆದ್ರೆ ನಾವು ಅದಕ್ಕೆ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಅದು ವೇಸ್ಟ್ ಆಗೋದಂಗ ಅನ್ಸತ್ತೆ. ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದು ಅವರಿಗೆ ಬೇಜಾರ ಆಗೇ ಬಿಡುತ್ತೆ. ಯಾಕೆಂದ್ರೆ ಇದಿಷ್ಟು ಚೆನ್ನಾಗಿ ಆಗಿಲ್ಲ ಅನ್ನಂಗೆ. ಸೊ ನಾವು ಕಲ್ಚರ್ ತಿಳ್ಕೊಳ್ಳೋದಾದ್ರೆ ಆ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕು ಅಂತ ಹೇಳಿ ನಾನು ಎಲ್ಲಾ ಜನರಿಗೂ ಈ 2 ಪಾಯಿಂಟ್ ಇಂದ ಬಂದು ಮೂವಿಯನ್ನ ನೋಡಿ ಆನಂದಿಸಿ ನಮಿಗೂ ಅಷ್ಟೇ ಇನ್ನೂ ಖುಷಿ ಜಾಸ್ತಿ ಆಗೋ ಹಾಗೆ ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್. ರಿಲೀಸ್ so ದಿನ much. ಸಿಗೋಣ. ಆ ಕೀ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಶುಕ್ರವಾರ ಸಿಗ್ಲಿ ನಿಮ್ಗೆ ಅದು. ಥ್ಯಾಂಕ್ ಯು. ಇವಿಷ್ಟು ನಟಿ ದಿವ್ಯಾ ವಿಸ್ಮಿತಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.